ಶಿಗ್ಗಾವಿ ತಾಲೂಕಿನ ಗ್ರಾಮಗಳ ಅಭಿವೃದ್ಧಿಗೆ ಶಾಸಕ ಪಠಾಣ್ ಗುರಿ. ಗ್ರಾಮದ ಅಭಿವೃದ್ಧಿಗೆ 44 ಲಕ್ಷ ಅನುದಾನ ನೀಡಿದ ಶಾಸಕ. ಹೌದು, ಶಾಸಕನಾಗಿ ಪ್ರಥಮ ಬಾರಿ ಮಮದಾಪುರ ಗ್ರಾಮಕ್ಕೆ ಆಗಮಿಸಿದ ಶಿಗ್ಗಾವಿ ಸವಣೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಯಾಸಿರ ಖಾನ್ ಪಠಾಣ ಅವರಿಗೆ ತಾಂಡಾದ ನಾಯಕ ಢಾವಾ ಕಾರಾಭಾರಿ ಹಾಗೂ ಗ್ರಾಮದ ಮುಖ್ಯಸ್ಥರು ಸೇರಿ ಸನ್ಮಾನ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. 2024-25ನೇ ಸಾಲಿನ 5,054 ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿಯಲ್ಲಿ ಕುನ್ನೂರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಮಮದಾಪುರ ಗ್ರಾಮಕ್ಕೆ ಸಿಸಿ ರಸ್ತೆ, ಗಟಾರು ಹಾಗೂ ದೇವಸ್ಥಾನ ಸೇರಿ 44 ಲಕ್ಷ ರೂಪಾಯಿಯ ಕಾಮಗಾರಿಗೆ ಅನುದಾನ ನೀಡಲಾಗಿತ್ತು. ಇದರ ಅನ್ವಯವಾಗಿ ಆಗಮಿಸಿದ ಶಾಸಕರು 10 ಲಕ್ಷ ರೂಪಾಯಿ ಶ್ರೀ ಆಂಜನೇಯ ಸ್ವಾಮಿಯ ದೇವಸ್ಥಾನದ ಗುದ್ದಲಿ ಪೂಜೆಯನ್ನ ಶಾಸಕರು ಹಾಗೂ ಕಾಂಗ್ರೆಸ್ ಮುಖಂಡರು, ಊರಿನ ಗುರು ಹಿರಿಯರು ಸೇರಿ ನೆರವೇರಿಸಿದರು. ಗ್ರಾಮ ಪಂಚಾಯಿತಿ ಸದಸ್ಯರಾದ ಲಕ್ಷ್ಮಣ ಬೆಂಡಲಗಡ್ಡಿ ಅವರು ಮಾತನಾಡಿ ಶಾಸಕರು ನೀಡಿದ ವಿಶೇಷ ಅನುದಾನದ ಬಗ್ಗೆ ಜನತೆಗೆ ತಿಳಿಸಿದರು. 2 ಕೋಟಿ ರೂಪಾಯಿ ಗ್ರಾಂಟ್ ಹಾಕಿದೆ. ಎಲ್ಲ ಸುತ್ತಲೂ ಕಂಪೌಂಡ್ ಹಾಕಿ ಅದನ್ನು ಕೂಡ ಅಲ್ಲೆಲ್ಲ ಹೋಗ್ತಾರಲ್ಲ ಎಲ್ಲ ಶಾಲೆಗೆ, ಇಂಗ್ಲಿಷ್ ಮಾಧ್ಯಮ ಶಾಲೆ, ತಾವೆಲ್ಲ ಶಾಲೆಯ ಸರಿಯಾದ ಉಪಯೋಗವನ್ನು ತೆಗೆದುಕೊಳ್ಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಂಡು ನೀವು ಯಾವ್ಯಾವ ಮನವಿ ಕೊಟ್ರಿ ಆದ್ಯತೆ ಅನುಸಾರವಾಗಿ ಎಲ್ಲ ಮನವಿಗಳಿಗೂ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ ಅಂತ ಮಾತನ್ನು ಹೇಳಿ, ನಿಮ್ಮ ಋಣ ಯಾವತ್ತು ನನ್ನ ಮೇಲೆ ಇದೆ. ನಿಮ್ಮ ಸಮಾಜ ಎಷ್ಟು ಜನ ಲಂಬಾಣಿ ಸಮಾಜದವರಿಗೆ ತಾಲೂಕಿನಲ್ಲಿ ಇದ್ದಾರೋ, ದೇವ್ರು ಏನು ಬುದ್ಧಿ ಕೊಟ್ಟು ಸೇವಾಲಾಗ ಗೊತ್ತಿಲ್ಲ, ನೀವೆಲ್ಲರೂ ಕೂಡ ನಮ್ಗೆ ಅತಿ ಹೆಚ್ಚಿನ ಮತ ಹಾಕಿ ನನಗೆ ಅತಿ ಹೆಚ್ಚು ಲೀಡ್ ಬರಕ್ ನೀವೇ ಕಾರಣ ಅನ್ನಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಹಳ ಅಭಿಮಾನಿಯಿಂದ ಹೇಳಿ ಬಯಸ್ತೇನೆ. ನಿಮ್ಮ ಸಮಾಜದ ಋಣ ನನ್ನ ಮೇಲಿದೆ. ಪ್ರಾಮಾಣಿಕವಾಗಿ ನಿಮ್ಮ ಸಮಾಜದ ಎಲ್ಲಾ ಮುಖಂಡರು ಕರೆದುಕೊಂಡು ಏನು ರಸ್ತೆಗಳನ್ನು ಹೇಳಿದ್ರಿ, ನೀವು ಸಮುದಾಯ ಭವನ ಹೇಳಿದ್ರಿ, ನಾವು ಒಂದ ತಾಂಡ ಅಲ್ಲ, ನಿಮ್ಗೆಲ್ಲಾ ಮುಖಂಡರು ಹೇಳ್ತೀನಿ. ಏನ್ ನಮ್ಮಲ್ಲಿ 13 ತಾಂಡ ಇರೋದು, 16 ತಾಂಡ ಅದಾವು. 16 ತಾಂಡಕ್ಕೂ ಕೂಡ ಎಲ್ಲಾ ಕಡೆ ಸಮುದಾಯ ಭವನ ಸಮಸ್ಯೆ ಐತಿ. ನಾನು ರುದ್ರಪ್ಪ ಲಮಾಣಿಯವ್ರ ಜೊತೆಗೆ ಮಾತನಾಡಿದ್ದೀನಿ. ನಾವೆಲ್ಲ ದೇವ್ರ ಕಡೆ ಬೇಡ್ಕೋರಿ, ಅವ್ರಿಗೂ ಒಳ್ಳೆ ದಿನಗಳು ಬರುವಂತ ಅದಾವು. ಆದ್ರಿಂದ ಡೆಪ್ಟಿ ಸ್ಪೀಕರ್ ಇದಾರೆ, ಅವ್ರು ಮನವಿ ಮಾಡಿದ್ದೀನಿ ಸರ್, ನಾವೆಲ್ಲ ಚುನಾವಣೆಯಲ್ಲಿ ಮನವಿ ಮಾಡಿವಿ. ವಿಶೇಷವಾಗಿ 16 ತಾಂಡಕ್ಕೂ ಕೂಡ ಒಂದು ವಿಶೇಷ ಯೋಜನೆ ಮಾಡಿ ಅವ್ರಿಗೆ ನಾವ್ ಏನಾದ್ರು ಮಾಡ್ಬೇಕಂತ ಹೇಳಿ ಆ ಯೋಜನೆಯನ್ನು ಸಿದ್ಧಪಡಿಸಿ ತಮ್ಗೆಲ್ಲರಿಗೂ ಕೂಡ 16 ತಾಂಡಕ್ಕೂ ಎಲ್ಲರೂ ಕೂಡ ಜಾಗ ಕೊಡ್ರಿ. ನೀವು ಜಾಗ ಕೊಟ್ರೆ ಎಲ್ಲಾ ತಾಂಡದಾಗೂ ಸಮುದಾಯ ಭವನ ಮಾಡೋ ಮುಖಾಂತರ ನಿಮ್ಮ ಸಮಾಜದ ಋಣವನ್ನು ತೀರಿಸ್ತೇನೆ ಅಂತ ಮಾತಿನ ಸಂದರ್ಭದಲ್ಲಿ ಹೇಳಿ, ನನಗೆ ತಾಲೂಕಿನ ಶಾಸಕನಾಗಿ ಮಾಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ ಅರ್ಪಿಸಿ, ಇಷ್ಟು ಸುಡೋ ಬಿಸಿಲಲ್ಲೂ ಕೂಡ ಊಟ ಮಾಡಿರೋ ಇಲ್ಲೋ ಗೊತ್ತಿಲ್ಲ, ನೀವು ನಾನು ಸಲುವಾಗಿ ನೀವು ಕೂತೀರಿ. ಮತ್ತೊಮ್ಮೆ ತಮ್ಗೆಲ್ಲರಿಗೆ ಧನ್ಯವಾದ ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ. ಮದುವೆ ಕಾರ್ಯಕ್ರಮ ಏನಾರು ಮಾಡ್ಬೇಕಂದ್ರೆ ಅದು ಇಲ್ಲ, ಅದೊಂದು ಕೂಡ ನಮಗೊಂದು 30 ಲಕ್ಷ ರೂಪಾಯಿ ಅದನ್ನ ಮಾಡ್ಕೊಡ್ಬೇಕು ಸರ್. ಅಲ್ಲಿ ಜಾಗ ಕೊಡ್ತೇವೆ ಸರ್, ಜಾಗ ಕೊಡ್ತೇವೆ. ಅಲ್ಲಿಂದ ನಮ್ಮ ಮಶಾನ ಘಟ ಸರ್, ಮಶಾನ ಘಟ ನಾವು ಫಾರೆಸ್ಟ್ ಸ್ಟ್ಯಾಂಡ್ ನಾಗ ಮಾಡ್ತಿದ್ದೇವೆ. ಯಾಕಂದ್ರೆ ಅವ್ರು ನಮಗೆ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದಾರೆ. ನಮಗೆ ಅಲ್ಲೇ ಆಗೋದ್ರು ಅಲ್ಲೇ ನಮಗೆ ಮಾಡ್ಕೊಡ್ರಿ, ಬಟ್ ಬೇರೆ ಕಡೆ ಅವರು ನಮಗೊಂದು ಮಶಾನ ಘಟವನ್ನು ಮಾಡ್ಕೊಡ್ಬೇಕು ಸರ್. ಇದನ್ನ ಮಾಡೋದು ಬಹಳ ಇಂಪಾರ್ಟೆಂಟ್ ಸರ್. ಸಭಾಭವನ ಆಗಬೇಕು ಸರ್, ಇದನ್ನ ನೀವು ಮಾಡೇ ಕೊಡ್ಬೇಕಂತೇಳಿ ನಾನು ಈ ಮಾತನ್ನು ಹೇಳಾಕ. ಮತ್ತೆ ನಮ್ಮ ಊರಿಗೆ ಬಹಳ ಖುಷಿ ಆಗೈತಿ. ನೀವು ಆದ್ರೂ ಯಾರಾದ್ರು ಲಕ್ಷ್ಮಣ್ ಲೀಡ್ರ, ಆನಂದ್ ಲೀಡ್ರ, ಇನ್ನೊಬ್ಬ ಲೀಡ್ರ, ಯಾರಲ್ಲ ಅರ್ಧ ಲೀಟರ್ ಪೆಟ್ರೋಲ್ ಒಮ್ಮೆಲೆ ಇಲ್ಲೇ ಐತಿ. ಅರ್ಧ ಲೀಟರ್ ಪೆಟ್ರೋಲ್ ಹಾಕ್ಬೋದು, ಸಾಹೇಬರ ಮನೆ ಕಡೆ ಹೋಗ್ಬೋದು. ಅವ್ರು 3 ದಿವಸ ಬೆಂಗಳೂರಾಗಿರ್ತಾರ, 4 ದಿವಸ ಹಳ್ಳಿಯೊಳಗಿರ್ತಾರ. ನೀವು ಯಾರಾದ್ರೂ ಹೋಗ್ಬೋದು, ಯಾರು ತಾಯಿ ನೋಡೋದಿಲ್ಲ. ಸಹೋದರ ಆದಂತ ಅವ್ರ ಸಹೋದರ ಆದಂತ ಮುನ್ನವರು ಸಾವಿರಾರು ಸಮಸ್ಯೆಗಳನ್ನು ಬಗೆಹರಿಸ್ತಾರ. ನೀವು ಯಾರಾದ್ರೂ ಹೋಗ್ಬೋದು. ಆನಂದ ಬರ್ಬೇಕ, ಲಕ್ಷ್ಮಣ ಬರ್ಬೇಕ, ಇನ್ನೊಬ್ಬ ಬರ್ಬೇಕು, ಯಾರು ದಾರಿ ನೋಡಂಗಿಲ್ಲ. ಅರ್ಧ ಲೀಟರ್ ಪೆಟ್ರೋಲ್ ಹಾಕೊಂಡು ಹೋದ್ರೆ ಅವ್ರ ಮನೆ ಹೋಗ್ತೀವಿ. ನಾವೆಲ್ಲ ಮೊದ್ಲಿನ ತಿಪ್ಪಿ ಹಂಗಲ್ಲ, ಬ್ರಿಡ್ಜ್ ಕುಡ್ದಾಗ ನಿಲ್ಬೇಕ, ಬ್ರಿಡ್ಜ್ ಮ್ಯಾಗ ನಿಲ್ಬೇಕಂತ ತಿಪ್ಪಿ ಇಲ್ಲ. ನಾವು ಸೀದಾ ಅವ್ರ ಮನೆಗೆ ಅರ್ಧ ಲೀಟರ್ ಪೆಟ್ರೋಲ್ ಹಾಕೊಂಡು ಹೋಗಿ ಸೀದಾ ಅವ್ರ ಕೆಲಸ ನಮ್ ಕೆಲಸ ನಾವು ಮಾಡ್ಕೊಂಡ್ ಬರ್ಬೋದು. ಯಾರು ದಾರಿ ನೋಡುವಂತ ಒಳ್ಳೆ ಶಾಸಕರಿದ್ದಾರೆ. ಎಲ್ಲಾ ಸಮುದಾಯವನ್ನು ಗುರುತಿಸ್ತಾರ, ಎಲ್ಲಾ ಸಮುದಾಯವನ್ನು ಗುರುತಿಸ್ತಾರ. ಬಹಳ ಒಳ್ಳೆ ಶಾಸಕರು ಸಿಕ್ಕಾರ. 20 ವರ್ಷಕ್ಕೆ ನಮಗ ಶ್ರಮ ಇದೆ ಅಂತ ನಾ ಈ ಮಾತಾಡಕ್ ಕೊಟ್ಟಿದ್ದಂತ ನಿಮ್ಗೆಲ್ಲರಿಗೂ ಧನ್ಯವಾದ.